ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಹಿಟ್ಟು ಅಂತ ಹೇಳ್ತಾರೆ. ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಮಗಳು ತುಂಬ ಇಷ್ಟಪಟ್ಟು ಊಟ ಮಾಡುವಂಥದ್ದು ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಹಿಟ್ಟು ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಹಿತಕರವಾದಂಥ ರೆಸಿಪಿ. ಯಾಕೆ ಅಂದರೆ ಬರೀ ಮೆಚೂರ್ಡ್ ಆದಂಥ ಟೈಮಲ್ಲಿ ಮಾತ್ರ ಮಾಡೋದಲ್ಲ. ಈ ಮುದ್ದೆನ ಇದು ಬಲ ಕೊಡುತ್ತೆ ದೇಹಕ್ಕೆ. ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಪುಟ್ಟ ಪುಟ್ಟ ಮಕ್ಕಳು ಕೂಡ ತಿನ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮತ್ತು ಬಾಣಂತಿಯರಿಗೆ ಹಾಲು ಹೆಚ್ಚಾಗೋದಕ್ಕೂ ಕೂಡ ಕೊಡ್ತಾರೆ. ಯಾರೆಲ್ಲ ವೀಕ್ನೆಸ್ ಇರ್ತಾರೆ ಅಂದರೆ ರಕ್ತಹೀನತೆ ಇರ್ತಾರೆ, ಅನಿಮಿಯಾ ಇರುತ್ತೆ, ಅಂಥವರು ಕೂಡ ಈ ಉದ್ದಿನ ಹಿಟ್ಟನ್ನು ಮಾಡಿ ತಿನ್ಬೋದು. ಆರೋಗ್ಯಕರವಾಗಿರುವಂಥ ರೆಸಿಪಿ ಇದು. ನಾನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ, ಅದರಿಂದ ಎಷ್ಟೆಲ್ಲ ಒಳ್ಳೆಯದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಕಾಮನ್ನಾಗಿ ಇದನ್ನು ನಾವು ಹೆಣ್ಣು ಮಕ್ಕಳು ಋತುಮತಿ ಆದಾಗ ಜಾಸ್ತಿ ಬ್ಲೀಡಿಂಗ್ ಆಗುತ್ತಲ್ವ, ರಕ್ತಹೀನತೆ ಕಾಡುತ್ತೆ, ತುಂಬ ಸ್ಟ್ರಗಲ್ ಆಗ್ತಾರೆ, ಮಾನಸಿಕ ಒತ್ತಡ ಕಮ್ಮಿ ಆಗಲಿ ಅಂತ ಹೇಳಿ ಉದ್ದಿನ ಹಿಟ್ಟು ಕೊಡ್ತಿದ್ರು. ಮತ್ತು ಬಾಣಂತಿಯರಿಗೆ ಮಗುಗೆ ಹಾಲು ಹೆಚ್ಚಾಗಲಿ ಅಂತ. ಹಾಗೆ ತಲೆ ಕೂದಲು ತುಂಬ ಉದುರುತ್ತಾ ಇರುತ್ತೆ ಆ ಟೈಮಲ್ಲಿ. ಹಾಗಾಗಿ ಅವರ ಮನಸ್ಥಿತಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಈ ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಮುದ್ದೆ ಮಾಡಿ ತಿನ್ನೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಬಲಗೊಳ್ಬೋದು ಮತ್ತು ದೇಹನೂ ಕೂಡ ಸ್ವಲ್ಪ ಬಲಗೊಳ್ಳುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಕಾಲದಿಂದ ಈ ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಹಿಟ್ಟು ಅಂತ ಮಾಡಿಕೊಡ್ತಾಯಿದ್ರು. ತುಂಬ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಿರೋದು, ತುಂಬ ಅತಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಿರುವಂಥದ್ದು. ಎಲ್ಲ ಕ್ವಾಂಟಿಟಿ ಸಮೇತ ಹೇಳಿದ್ದೀನಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಬನ್ನಿ, ಹೇಗೆ ಮಾಡಿದ್ದು, ಯಾವ್ಯಾವ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀವಿ, ನಾವು ತೊಗೊಂಡಿರುವಂಥ ಒಂದೊಂದು ಪದಾರ್ಥಗಳಲ್ಲೂ ಕೂಡ ಆರೋಗ್ಯದ ಕಣಜಗಳಿದೆ ಅಂತಲೇ ಹೇಳ್ಬೋದು. ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಮುದ್ದೆಯನ್ನು ಮಾಡ್ಕೋಬೋದು. ಮೆಂತ್ಯ ಮುದ್ದೆ ಆರೋಗ್ಯಕ್ಕೆ ನಿಜವಾಗ್ಲೂ ಇವಾಗಿನ ಸಿಚುವೇಷನ್ನಲ್ಲಿ ಖಂಡಿತವಾಗ್ಲೂ ಈ ಮುದ್ದೆನ ಪ್ರತಿಯೊಬ್ಬರು ತಿನ್ಬೋದು. ಗಂಡು ಮಕ್ಕಳು, ಹೆಣ್ಮಕ್ಳು ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ. ಯಾರೆಲ್ಲ ವೀಕ್ ಆಗಿರ್ತೀರಾ, ಯಾರೆಲ್ಲ ಸಣ್ಣಾಗಿರ್ತೀರಾ, ಅಥವಾ ಯಾರಿಗೆಲ್ಲ ಆವಾಗವಾಗ ತುಂಬ ತಲೆನೋವು ಬರ್ತಾ ಇರುತ್ತೆ, ಅಥವಾ ಬ್ಲೀಡಿಂಗ್ ಜಾಸ್ತಿ ಸುಸ್ತಾಗ್ತಿರುತ್ತೆ, ಸ್ಟ್ರೆಂತ್ ಇಲ್ಲ, ಈ ಥರದ್ರ ಪ್ರತಿಯೊಬ್ಬರು ಕೂಡ ತೊಗೋಬೋದು. ಸ್ಪೆಷಲಿ ಶುಗರ್ ಪೇಷೆಂಟ್ ಕೂಡ ಇದನ್ನು ತೊಗೋಬೋದು. ಇದನ್ನು ಶುಗರ್ ಪೇಷೆಂಟ್ ತೊಗೊಂಡು ನಾರ್ಮಲ್ ಆಗಿದೆ ಶುಗರ್, ಇವಾಗ ಟ್ಯಾಬ್ಲೆಟೇ ಬಿಟ್ಟಿದ್ದೀನಿ ಅನ್ನೋದು ಉದಾಹರಣೆಗಳು ತುಂಬಾ ಇದೆ. ಸೊ ಹಾಗಾಗಿ ಆರೋಗ್ಯಕರವಾಗಿ ಅತಿ ಕಮ್ಮಿ ಬೆಲೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಹಾಕಿ ಮಾಡಿರುವಂಥದ್ದೇ ಈ ಉದ್ದಿನ ಹಿಟ್ಟು. ಬನ್ನಿ, ಯಾವ್ಯಾವ ಪದಾರ್ಥಗಳನ್ನು ಹಾಕಿದ್ದೀವಿ ಅಂತ ತೋರಿಸ್ತೀನಿ. ಶುದ್ಧವಾಗಿರುವಂಥ 3/4 kg ಗೋಧಿನ ತಗೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಹುರ್ಕೊಂಡಿದ್ದೀನಿ. ಹಾಗೆ ಬ್ರೌನ್ ರೈಸ್ ತೊಗೊಂಡಿದ್ದೀನಿ, ವೈಟ್ ರೈಸ್ ತೊಗೊಂಡಿಲ್ಲ. ನಿಮಗೆ ಯಾವ ಅಕ್ಕಿ ಸುಲಭವಾಗಿ ಸಿಗುತ್ತೆ ಅದನ್ನು ತೊಗೋಬೋದು. ಮತ್ತು ಇಲ್ಲಿ ರಾಗಿ ತೊಗೋತಾ ಇದ್ದೀನಿ. ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ರಾಗಿಯಲ್ಲಿ. ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಆಗಲಿ ಬಲ ಕೊಡುತ್ತೆ ದೇಹಕ್ಕೆ. ಹಾಗೆ ಮೆಂತ್ಯ ಕೂಡ ಅಷ್ಟೇ, ಕೂದಲನ್ನ ಚೆನ್ನಾಗಿ ಬೆಳೆಸುತ್ತೆ, ಕೂದಲು ಹೇರ್ ಫಾಲ್ ಆಗೋದನ್ನು ಕಮ್ಮಿ ಮಾಡುತ್ತೆ, ತ್ವಚೆಗೂ ಕೂಡ ತುಂಬ ಒಳ್ಳೆಯದು, ಶುಗರ್ ಕಂಟ್ರೋಲ್ ಮಾಡುತ್ತೆ. ಉದ್ದು ಇದು ದೇಹಕ್ಕೆ ಬಲವನ್ನು ಕೊಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಅನಿಮಿಯಾ, ರಕ್ತದ ಸಮಸ್ಯೆ ಯಾರಿಗೆಲ್ಲ ಇದೆ ತುಂಬಾ ಒಳ್ಳೆಯದು ಉದ್ದು. ಬಾದಾಮಿ ಮೆದುಳಿಗೆ ಮತ್ತು ಚರ್ಮಕ್ಕೂ ಕೂಡ ಒಳ್ಳೆಯದು, ಕೂದಲಿಗೂ ಕೂಡ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾದಾಮಿ. ಇಡ್ಲಿ ದೋಸೆಗೆ ಹಾಕುವಂಥ ಉದ್ದಿನ ಕಾಳು ಕೂಡ ತೊಗೊಂಡಿದ್ದೀನಿ, 1/4 kg ಅಷ್ಟೇ ತೊಗೊಂಡಿದ್ದೀನಿ. ಇನ್ನೆಲ್ಲ 400 ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ. ಇನ್ನೆಲ್ಲ ಅಕ್ಕಿ 1 kg ತೊಗೊಂಡಿದ್ದೀನಿ, ಗೋಧಿ 3/4 kg ತೊಗೊಂಡಿದ್ದೀನಿ, ಕಪ್ಪು ಉದ್ದಿನ ಕಾಳು ಅಷ್ಟೇ 3/4 kg ತೊಗೊಂಡಿದ್ದೀನಿ. ಇಷ್ಟೇ ಕ್ವಾಂಟಿಟಿ, ಜಾಸ್ತಿ ಏನು ಬೇಕಾಗಿಲ್ಲ. ಅರ್ಧ kg ಬಾದಾಮಿ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಕ್ವಾಲಿಟಿ ಚೆನ್ನಾಗಿರಬೇಕು ಕಾಳುಗಳದ್ದು, ಅಥವಾ ಬಾದಾಮಿ ಇರ್ಬೋದು. ನಾವು ಯಾವ ಪದಾರ್ಥ ತೊಗೋತೀವಿ ಕ್ವಾಲಿಟಿ ಮೇಲೆ ನಮಗೆ ಬರುವಂಥ ಪೌಡರು ಮತ್ತು ಅದರಲ್ಲಿ ಟೇಸ್ಟು ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರೋದನ್ನ ಯೂಸ್ ಮಾಡಿದ್ರೆ ಹಾಗೆ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಹಾರ ಹಾಕಿ ಆಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡೆ ಪೌಡ್ರ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇನ್ನು ನಾನು ಪೌಡ್ರ್ ಮಾಡಿಸಿದ್ದೀನಿ ನೋಡಿ, ಈ ಥರ ಪೌಡ್ರ್ ಬಂದಿದೆ. ತುಂಬ ಸಾಫ್ಟಾಗೂ ಬೇಡ, ಅಂದರೆ ತುಂಬ ನೈಸಾಗೂ ಬೇಡ, ತುಂಬ ತರಿನೂ ಬೇಡ. ನಾವು ರಾಗಿ ಹಿಟ್ಟನ್ನ ಹದಕ್ಕೆ ಮಾಡಿಸ್ಕೊಂಡ್ರೆ ಸಾಕು. ನಾವು ಇದರಲ್ಲಿ ಮುದ್ದೆ ಮಾಡ್ಕೋಬೋದು, ರೊಟ್ಟಿ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಮುದ್ದೆ ಥರ ಮಾಡ್ಕೊಂಡು ತಿಂತೀವಿ, ಇಲ್ಲ ರೊಟ್ಟಿ ಥರ ಮಾಡ್ಕೊಂಡು ತಿಂತೀವಿ.
ಮಕ್ಕಳು ಅಥವಾ ಬಾಣಂತಿಯರಿಗೆ ಈ ಥರ ಬೆಲ್ಲನ ಚೆನ್ನಾಗಿ ಸೋಸ್ಕೊಂಡು ಬೆಲ್ಲದ ನೀರನ್ನು ಮಾಡಿಕೊಂಡು ಅಳತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಕೆಲವೊಬ್ರು ಇದಕ್ಕೆ ಸ್ವಲ್ಪ ತುಪ್ಪ ಏನಾದರೂ ಆ್ಯಡ್ ಮಾಡ್ಕೋತಾರೆ. ನಾನೇನು ಹಾಕೋತಾ ಇಲ್ಲ, ಬರೀ ಬೆಲ್ಲದ ನೀರು ನಮ್ಗೆ ಅಳತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂತು ಅಂದಾಗ ನಾವು ಮಾಡಿಸಿಟ್ಕೊಂಡಿರುವಂಥ ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಮೆಂತ್ಯ ಹಿಟ್ಟಲ್ವ ಅಂದ್ಬಿಟ್ಟು ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ತುಂಬ ಕಹಿ ಬರುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸೊ ನಿಮಗೆ ಎಷ್ಟು ಬೇಕು ನಾನು 400 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ, ಅದು ಬೆಸ್ಟ್ ಅಂತ ಅನಿಸುತ್ತೆ. ಒಂದು 3 kg 4 kgಗೆಲ್ಲ ಆರಾಮಾಗಿ ಒಂದು 400 ಗ್ರಾಮ್ ಮೆಂತ್ಯ ಹಾಕೋಬೋದು. ಈ ಥರ ಮಾಡ್ಕೊಂಡಾಗ ಕೆಲವೊಬ್ಬರು ಬೇಡ ನಂಗೆ ಶುಗರ್ ಜಾಸ್ತಿ ಇದೆ ಅಥವಾ ಶುಗರ್ ಇದೆ ನನಗೆ ಇದನ್ನು ಸಕ್ಕರೆ ಹಾಕಿರುವಂಥದ್ದು ಅಥವಾ ಬೆಲ್ಲ ಹಾಕಿರುವಂಥದ್ದು ಬೇಡ ಅಂದರೆ ನಾರ್ಮಲಾಗಿ ಉಪ್ಪು ಹಾಕ್ಕೊಂಡೆ ನೀವು ರಾಗಿ ಮುದ್ದೆ ಹೇಗೆ ಮಾಡ್ಕೋತೀರ ಹಾಗೆ ಮಾಡ್ಕೋಬೋದು. ಕೈಗೆ ಸ್ವಲ್ಪನೂ ಕೂಡ ಅಂಟೋದಿಲ್ಲ, ದೇಹಕ್ಕೆ ಬಲವನ್ನು ಕೊಡುತ್ತೆ, ರಕ್ತಹೀನತೆಯನ್ನು ಕಮ್ಮಿ ಮಾಡುತ್ತೆ. ತುಂಬ ಒಳ್ಳೆ ಫುಡ್ ಇದು. ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಿದ್ದಂಥ ಫುಡ್ಡು. ತುಂಬ ಜನ ಈ ನಡುವೆ ಮರೆತು ಬಿಟ್ಟಿದ್ದೀರಾ. ದಯವಿಟ್ಟು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ, ಮಕ್ಕಳಿಗೆ ಮಾಡಿಕೊಡಿ. ದೇಹಕ್ಕೆ ಎಷ್ಟು ಬಲ ಸಿಗುತ್ತೆ, ಅವ್ರ ಮನಸ್ಸಿಗೂ ಅಷ್ಟೇ ನೆಮ್ಮದಿ ಇರುತ್ತೆ, ತುಂಬ ನಿದ್ದೆ ಮಾಡ್ತಾರೆ, ಆರೋಗ್ಯವಾಗಿ ಮಕ್ಕಳುಗಳು ಬೆಳಿಬೋದು, ದೊಡ್ಡವರು ಕೂಡ ತಗೋಬಹುದು. ಮಕ್ಕಳಿಗೆ ಕೊಟ್ಟರೂ ಕೂಡ ಯಾವುದೇ ರೀತಿ ಜೀರ್ಣ ಆಗೋದಿಲ್ಲ ಅನ್ನೋದೇನೂ ಇಲ್ಲ. ಯಾಕೆಂದರೆ ನಾವು ಹಾಕಿರುವಂಥ ಐಟಮ್ಸ್ಗಳೆಲ್ಲ ಅಷ್ಟೇ ಆರೋಗ್ಯಕರವಾಗಿರುವಂಥದ್ದು, ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುವಂಥ ಪದಾರ್ಥಗಳನ್ನು ಆರಿಸ್ಕೊಂಡು ತಯಾರಿಸಿರುವಂಥ ಆರೋಗ್ಯಕರವಾಗಿರುವಂಥ ರೆಸಿಪಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ತಗೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ 2 ಬಾರಿ ಆದರೂ ತಿಂದು ನೋಡಿ. ತುಂಬ ಮೈಕೈ ನೋವು, ತುಂಬ ಸುಸ್ತು ಸಂಕಟ ಅನ್ನೋರಿಗೆ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ಬಾರಿನಾದ್ರೂ ತಿನ್ನಬೇಕು, ಆವಾಗ ಗೊತ್ತಾಗುತ್ತೆ. ಉದ್ದು ಅಷ್ಟು ನಮ್ಮ ಮೈಗೆ ಬಲವನ್ನು ಕೊಡುತ್ತೆ. ಹಾಗೆ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳಿದೆಯಲ್ಲ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಮಂಡ್ಯ ಸೈಡು ಈ ಥರ ತುಪ್ಪದಲ್ಲಿನೂ ಕೂಡ ತಿಂತಾರೆ, ಅದರಲ್ಲೂ ಬಾಣಂತಿಯರಿಗೆ ಜಾಸ್ತಿ ಈ ಥರ ತುಪ್ಪದಲ್ಲಿ. ಮತ್ತು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ನಾರ್ಮಲ್ ಸಾಂಬಾರುಗಳೆಲ್ಲ ತಿನ್ಬೋದು. ಬೆಲ್ಲದಲ್ಲಿ ಇಷ್ಟ ಆಗಲ್ಲ, ಶುಗರ್ ಇದೆ ಅನ್ನೋರು ದಯವಿಟ್ಟು ಉಪ್ಪು ಹಾಕ್ಕೊಂಡು ನಾರ್ಮಲ್ ಮುದ್ದೆ ಥರನೇ ಮಾಡ್ಕೊಳ್ಳಿ. ಮಕ್ಕಳು ತುಂಬ ಚೆನ್ನಾಗಿ ಓಡಾಡ್ಕೊಂಡು ತಿಂತಾರೆ. ಏನೋ ಒಂಥರ ಸ್ವೀಟ್ ಇರುತ್ತಲ್ವ, ಸೊ ಹಂಗಾಗಿ ಶಕ್ತಿ ಕೊಡುತ್ತೆ. ಮಕ್ಕಳು, ನನ್ನ ಮಗ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾನೆ ಈ ನಡುವೆ, ಸೊ ಹಂಗಾಗೇ ಇಬ್ಬರು ಮಕ್ಳಿಗೂ ಸಮ್ಮರ್ ಅಲ್ವಾ, ಸ್ವಲ್ಪ ಬೇಸಿಗೆ ಇರುತ್ತೆ, ಸ್ವಲ್ಪ ಈ ಬಿಸಿಲಿಗೆ ಹರಿದ ಮಕ್ಕಳು ಒಂಥರ ಬಾಡೋದಂಗೆ ಆಗ್ಬಿಡ್ತಾರೆ. ಹಾಗಾಗಿ ಮೆಂತ್ಯ ಮುದ್ದೆ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ಈ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ನನ್ನ ಮಗ ನನ್ನ ಮಗಳು ಇಬ್ಬರು ಮನಸ್ಫೂರ್ತಿಯಾಗಿ ತಿಂತಾರೆ. ಈ ಸರಿ ನೋಡಿ ನನ್ನ ಮಗಳು ಮಾಡಿಸ್ಕೊತಿರೋದು ಇದು ಚಿಕನ್ ಸಾಂಬಾರಲ್ಲಿ ಟ್ರೈ ಮಾಡ್ತಿದ್ದಾಳೆ ಅವಳು. ತುಪ್ಪ ಹಾಕ್ಕೊಂಡು ಸ್ವೀಟಲ್ಲಿ ತಿಂದರೆ, ಇದು ತುಪ್ಪ ಹಾಕಿದ್ದೀನಿ ಮತ್ತು ಇದಕ್ಕೆ ಉಪ್ಪು ಹಾಕಿ ಮಾಡಿರುವಂಥದ್ದು. ಚಿಕನ್ ಸಾಂಬಾರಲ್ಲಿ ತಿನ್ಬೋದು. ಮತ್ತು ಶುಗರ್ ಪೇಷಂಟ್ಗಳಿಗೆಲ್ಲ ನೀವು ಈ ರೀತಿ ಯಾವುದೇ ಥರ ಸಾಂಬಾರುಗಳಲ್ಲಾದ್ರೂ ಕೊಡ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಆರೋಗ್ಯಕರವಾಗಿರುವಂಥ ರೆಸಿಪಿ ಇದು. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ನನಗೊಂದು ಸಹಾಯ ಆಗುತ್ತೆ. ಹಾಗೆ ತುಂಬ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ದಯವಿಟ್ಟು ಲೈಕ್ ಮಾಡೋದು ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ನಮ್ಮ ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಆರೋಗ್ಯಕರವಾಗಿರುವಂಥ ರೆಸಿಪಿ. ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ, ವಾರಕ್ಕೆ 2 ಸಾರಿ ಆದರೂ ತಿಂದರೆ ಮಾತ್ರ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಸೊ ನಾನಿನ್ನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ಯಾರೆಲ್ಲ ವಿಡಿಯೋನ ಪೂರ್ತಿ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನಿನ್ನೂ ಹೋಗಿ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.